ಸರ್ವೋದಯ ಹಿರಿಯ ನಾಗರಿಕರ ಈ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದೀರಿ. ಎಲ್ಲ ಹಿರಿಯರ ಆಶೀರ್ವಾದ ಈ ಭಾಗದ ಹಿರಿಯರ ಮೇಲೆ ಇರಲಿ ಅಂತ ಹೇಳ್ತಾ, ಬಹುಶಃ ಬೆಂಗಳೂರು ನಗರದಲ್ಲಿ ಯಾವುದೇ ಇಂಥ ಸಂಸ್ಥೆ ಆ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥ ಹಿರಿಯ ನಾಗರಿಕರನ್ನು ತಿಳಿಸಿ ಅವರ ಜನ್ಮ ದಿನಾಚರಣೆ ಮಾಡ್ತಾ ಇರೋದು ಬಹುಶಃ ನಾನೆಲ್ಲೂ ಕಂಡಿಲ್ಲ. ಇದೊಂದು ಹೆಮ್ಮೆಯ ವಿಚಾರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂದ್ರೆ ಈಗಿನ ಕಾಲಘಟ್ಟದಲ್ಲಿ ನಾವು ಹಿರಿಯರನ್ನ ಸಂಪೂರ್ಣ ನಿರ್ಲಕ್ಷಿಸಿದ್ದೀವಿ. ದೇಶದ ಉದ್ದಗಲದಲ್ಲಿ ವೃದ್ಧಾಶ್ರಮಗಳು ಹೆಚ್ಚುತ್ತಾ ಇದೆ. ಅದಕ್ಕೆ ಕಾರಣ ನಾವು ಹಿರಿಯರನ್ನ ನಿರ್ಲಕ್ಷಿಸ್ತಾ ಇದ್ದೀವಿ. ಆದರೆ ಈ ಭಾಗದಲ್ಲಿ 400 ಜನ ಹಿರಿಯರ ಸದಸ್ಯರ ನೋಂದಾಯಿತ ಸಂಸ್ಥೆ ಸರ್ವೋದಯ ಹಿರಿಯ ನಾಗರಿಕರ ಸಂಸ್ಥೆ. ಈ ರೀತಿಯ ಸಂಸ್ಥೆ ಎಲ್ಲ ಬಡಾವಣೆಗಳಲ್ಲಿ ಬರಲಿ. ಹಿರಿಯರನ್ನು ನಾವು ನಿರ್ಲಕ್ಷಿಸಿಲ್ಲ, ಹಿರಿಯರನ್ನು ನಾವು ಗೌರವಿಸ್ತೀವಿ, ಹಿರಿಯರ ಆಶೀರ್ವಾದವನ್ನು ನಾವು ಪಡ್ಕೊಳ್ತೀವಿ ಅನ್ನೋ ಭಾವನೆ ಎಲ್ಲ ಮನೆಗಳಲ್ಲಿ ಬಂದರೆ ಈ ದೇಶವೂ ಸುಭಿಕ್ಷವಾಗ್ತದೆ, ಮನೆಗಳು ಗಂಧರ್ವಗಳಾಗ್ತದೆ ಅಂತ ಹೇಳ್ತಾ, ಎಲ್ಲ ಹಿರಿಯರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ, ನಮ್ಮ ಮೇಲೆ ಇರಲಿ. ಆಮೇಲೆ ಇನ್ನೇನು ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಹಿರಿಯರ ನಾಗರಿಕರ ಆಶೀರ್ವಾದದಿಂದ ನೀವೆಲ್ಲ ನಾಯಕರಾಗಲಿ ಅಂತ ಹೇಳ್ತಾ ಆಶಿಸ್ತಾ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಮಸ್ಕಾರ. ಅವರು ಇನ್ನೆಲ್ಲೂ ಸಿಗಲಿಲ್ಲ, ನಮ್ಮ ಕೈಗೆ ಸಿಗಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ನಮ್ಮ ನಗರದ ಅನೇಕ ಕಡೆ ಈ ಒಂದು ಕುಟುಂಬವನ್ನು ಆಚರಿಸಿಕೊಂಡು ಆವಾಗ ನಮ್ಮ ಹಿರಿಯ ಸದಸ್ಯರು ಹೇಳಿದರು, ಇಲ್ಲ ನಮ್ಮ ಒಂದು ವೇದಿಕೆಯ ಕಾರ್ಯಕ್ರಮಕ್ಕೆ ಅವರನ್ನು ಆಹ್ವಾನಿಸಬೇಕು, ಅವರಿಗೆ ನಾವು ಶುಭ ಕೋರಬೇಕು ಅಂತ ಹೇಳಿ ಇವತ್ತು ಅವರನ್ನು ನಾವು ಕರ್ಕೊಂಡು ಬಂದಿದ್ದೀವಿ. ದಯಮಾಡಿ ತಾವೆಲ್ಲರೂ ಅವರಿಗೆ ಶುಭ ಹಾರೈಸಬೇಕು ಅಂತ ವಿನಂತಿ ಮಾಡ್ಕೊಳ್ತೀರಿ. ಜೊತೆಗೆ ನಾವು ಅವರಲ್ಲಿ ಒಂದು ವಿನಂತಿ ಮಾಡ್ಕೋಬೇಕು. ಈಗ ಏನು ನಮ್ಮ ಮಹಾನಗರ ಪಾಲಿಕೆ ಚುನಾವಣೆ ಬರ್ತದೆ ಅಂತ ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದಾರೆ. ಅವರಲ್ಲಿ ಎಲ್ಲ ನಮ್ಮ ಹಿರಿಯ ಸದಸ್ಯರು ಕೇಳಿದ್ರು, ದಯಮಾಡಿ ಇಲ್ಲಿ ಶಿವರಾಮ್ ಸಾಹೇಬರು ಸಹ ಇದ್ದಾರೆ. ಈ ಕ್ಷೇತ್ರವನ್ನು ನಾವು ಜನರಲ್ ಕ್ಷೇತ್ರವನ್ನು ಮಾಡಿ ನಮ್ಮ ಸುರೇಶ್ ಗೌಡರನ್ನ ಈ ಕ್ಷೇತ್ರದಿಂದಲೇ ಆಯ್ಕೆ ಮಾಡಬೇಕು ಅಂತ. ಏಕೆಂದರೆ ಯಾವತ್ತೂ ಯಾವುದೇ ಪದವಿಗೂ ಆಸೆ ಪಡೆದಂಥ ವ್ಯಕ್ತಿ ನಮ್ಮ ಸುರೇಶ್ ಗೌಡರು. ಯಾಕೆಂದರೆ ನಾನು ಕಾಲೇಜಿಂದ ನೋಡಿ ಜೊತೆಯಲ್ಲೇ ಬಂದಿದ್ದೀನಿ. ನೋಡಿ ಏನು ಈ ಆತ್ಮೀಯತೆಗೆ ಸ್ನೇಹಕ್ಕೆ ಹೆಸರೇ ಸುರೇಶ್ ಗೌಡರು ಅಂತ ನಾವೆಲ್ಲರೂ ಚೆನ್ನಾಗಿ ಗೊತ್ತಿರೋದು. ಸುಬ್ರಹ್ಮಣ್ಯದ ಯಾವುದೇ ಕಾರ್ಯಕ್ರಮ ಆಗಲಿ, ಅದು ಸಾಲ ಇರ್ಬೋದು, ನೋವು ಇರ್ಬೋದು, ಸಂತೋಷ ಇರ್ಬೋದು, ಮದುವೆ ಇರ್ಬೋದು, ಮುಗಿ ಇರ್ಬೋದು, ಯಾರೇ ಒಬ್ಬ ಬಡವರು ಮನೆ ಹೋಗಿ ತಂದರು ಅವತ್ತು ಅವರು ಹಾಜರಾಗ್ತಾರೆ. ಎಲ್ಲ ಕಷ್ಟಗಳಿಗೆ ಕಿವಿ ಕೊಡುವ
ಈ ಒಂದು ಉನ್ನತ ಮಟ್ಟಕ್ಕೆ ತಗೊಂಡೋಗಿದೆ. ನಾವು ಮತ್ತೊಮ್ಮೆ ಅವರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀವಿ, ತಾವು ಏನು ಮುಂದೆ ಏಕೆಂದ್ರೆ ಇಷ್ಟೊತ್ತಿಗೆ ನೀವು ಯಾವುದೋ ಮಟ್ಟಕ್ಕೆ ಬೆಳಿಬೇಕಾಗಿತ್ತು. ನಮ್ಮೆಲ್ಲರ ಒಂದು ಪ್ರತಿನಿಧಿಯಾಗಿ ಇವತ್ತು ಯಾವುದೋ ಮಟ್ಟದಲ್ಲಿ ನಾವು ನಿಮ್ಮನ್ನ ಕಾಣಬೇಕಾಗಿತ್ತು. ಇರಲಿ, ಈಗ ಒಂದು ಅವಕಾಶಗಳು ಬಂದಿದೆ. ತಮಗೆ ಏನು ತಾವು ಇಟ್ಟಿರುವಂತಹ ಒಂದು ಧ್ಯೇಯ ಗುರಿ ಸಾಧಿಸೋದಕ್ಕೆ ಈ ಬರಲಿರೋ ಒಂದು ಚುನಾವಣೆ ಒಂದು ವೇದಿಕೆ ಆಗಲಿ ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿ ಮಾಡಬಹುದು. ಒಂದು ವೇಳೆ ಇಲ್ಲಿ ಆಗಲಿಲ್ಲ ಅಂದ್ರೆ ತಾವು ಯಾರಿಗೆ ಇಚ್ಛೆ ಪಡ್ತೀರಿ ಅಂತವರಿಗೆ ತಾವು ಆಶೀರ್ವಾದ ಮಾಡಬೇಕು. ಇಲ್ಲಿ ಈ ಕ್ಷೇತ್ರದಲ್ಲಿ ಒಬ್ಬರು ಒಳ್ಳೆ ಒಂದು ಪ್ರತಿನಿಧಿಯಾಗಿ ಹೊರಹೋಗಬೇಕು ಅಂತ ತಮ್ಮ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡಿಕೊಂಡು ಇಲ್ಲಿ ಇವತ್ತು ಈ ಸಮಾರಂಭಕ್ಕೆ ಬಂದಿರುವ ಎಲ್ಲ ಹಿರಿಯರಿಗೆ ಮತ್ತೆ ನನ್ನ ಸ್ನೇಹಿತರಿಗೆ ನನ್ನ ಶುಭಾಶಯಗಳನ್ನು ಹೇಳ್ತಾ ನನ್ನ ಸ್ವಾಗತವನ್ನು